ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ನಾಳೆಯ ದಿನದ ಆಸೆದಾರ್ ವಹಿಯ ಸಂಚಿಕೆ ಪ್ರೋಮೋ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಈ ಕಡೆ ಶಾಂತಿ ಹಾಲಲ್ಲಿ ನಿಂತಿರ್ತಾಳೆ. ನಿಂತಿರ್ಬೇಕಾದ್ರೆ ಮೀನಾ ಕಾಫಿ ತಂದು, ಅತ್ತೆ ಕಾಫಿ ಅಂತಾಳೆ. ನಿನ್ನೆ ಯಾವಳೆ ತರ ಕೇಳಿದ್ದು ಕಾಫಿನ ಅಂತ. ಅಲ್ಲ ಅತ್ತೆ, ಈ ಸಮಯದಲ್ಲಿ ನೀವು ಯಾವಾಗ್ಲೂ ಕುಡಿತೀರಾ ಅಲ್ವಾ, ಹಾಗಾಗಿ ತಗೊಂಡ್ ಬಂದೆ. ಓ ಹೌದೇ, ದರಿದ್ರದವರು ಎಲ್ಲ ಈ ಮನೆಯಲ್ಲಿ ಅಲ್ಲ ಅಂತ 5 ಕೆಜಿ ಚಿನ್ನ ಬಂದಂತ ಮಹಾಲಕ್ಷ್ಮಿ ಅದು ಕೂಡ ವಾಪಸ್ ಹೋಯ್ತು. ಆಯ್ತಾ, ಮನೆಗ್ ಬರ್ಬೇಕಾದಂತ ಕೋಟ್ಯಾಧೀಶ್ವರ ಸೊಸೆ ಅವಳು ಕೂಡ ಬರ್ಲಿಲ್ಲ. ನಿನ್ನಿಂದಾಗಿ ಎಲ್ಲ ದರಿದ್ರ ತುಂಬ್ಕೊಂಡಿದೆ. ಇಲ್ಲಿ 3 ಕಾಸ್ಗೂ ಕೂಡ ಬೇಡವಾದವರು ಇಲ್ಲಿ ಉಣ್ಕೊಂಡ್ ತಿನ್ಕೊಂಡ್ ಆರಾಮಾಗಿದ್ದಾರೆ. ಏನ್ ದರಿದ್ರಾನೋ ಅಂತ ಹೇಳಿ ಬೈತಾಳೆ. ಬೈದ್ಬಿಟ್ಟು ಕಾಫಿನ ಪಟ್ಟಂತ ಚೆಲ್ ಬಿಡ್ತಾಳೆ. ಆಗ ರಂಗನಾಥ್ ಅವರದು, ಏನಾಗಿದ್ಯಾ ನಿನಗೆ, ಏನ್ ಬಂದಿದ್ಯೆ, ಯಾವಾಗ್ಲೂ ಆ ಮಗು ಮೇಲೆ ರೇಗ್ತಿಯಲೆ. ನಿಜವಾಗ್ಲೂ ಕೂಡ ನಮ್ಮನೆ ಮಹಾಲಕ್ಷ್ಮಿ ಅವಳು ಕಣೆ. ಯಾವತ್ತಾದ್ರೂ ಒಂದಿನಾದ್ರೂ ಹೇಳ್ದೆ ಕೇಳ್ದೆ ಅವ್ರ ಅಪ್ಪನ ಮನೆಗೆ ಹೋಗಿದ್ದಾಳೇನೆ. ಆದ್ರೆ ಅದೇ ಶ್ರುತಿ ಹೇಳ್ದೆ ಕೇಳ್ದೆ ಅಪ್ಪನ ಮನೇಲಿ ಉಳ್ಕೊಂಡ್ಲು. ಅವರೆಲ್ಲ ನಿನಗೆ ಹೆಚ್ಚಲ್ವಾ ಅಂತ ಹೇಳಿ ಬೈತಾರೆ ರಂಗನಾಥ್ ಅವರು. ಆನಂತರ ಬೈದ ಮೇಲೆ ಅದಕ್ಕೆ ಸೂರ್ಯ ಹೇಳ್ತಾರೆ, ಅಪ್ಪ ಹಂಗಾದ್ರೆ ನಮ್ಮನೆ ಮಹಾಲಕ್ಷ್ಮಿ ನಮ್ಮನೆ ಮುಂದೆ ದಿನಾ ಹೂ ಕೊಟ್ಟ ರೂಪದಲ್ಲಿ ನಾವು ಕಾಣ್ತೀವಲ್ವಪ್ಪ. ಹೌದು, ನಿಜಕ್ಕೂ ಮೀನ ಮಹಾಲಕ್ಷ್ಮಿ, ಈ ಮನೆ ಮಹಾಲಕ್ಷ್ಮಿ ಅಂತ ಹೇಳಿ ಹೇಳ್ತಾರೆ. ಅನಂತರ ರಂಗನಾಥ್ ಅವರು ಶಾಂತಿಗೆ ಬೈತಾರೆ ಮತ್ತೊಮ್ಮೆ, ಇದು ಸರಿಯಲ್ಲ ನಿನ್ನ ಈ ದುರ್ಬುದ್ಧಿ. ಎಷ್ಟು ಬಾರಿ ಹೇಳ್ಬೇಕು ನಿನ್ನ ಈ ವರ್ತನೆ ಸರಿಪಡಿಸ್ಕೊ ಅಂತ, ಆದ್ರೆ ನೀನು ಬದಲಾಗೋ ಲಕ್ಷಣವೇ ಕಾಣಲ್ವಲ್ಲ ಅಂತ ಹೇಳ್ತಾರೆ. ಆದ್ರೆ ಮನೋಜ ಇದ್ದವನು, ಅಪ್ಪ ಅಮ್ಮ ಹೇಳೋದು ಸರಿ ಇದೆ. ಯಾಕೆಂದ್ರೆ ಒಂದ್ ರೀತಿ ಹೇಳ್ಬೇಕು ಅಂತ ಅಂದ್ರೆ ಇವನು ಕಾರಣ, ಇವನಿಂದಾನೇ ತಾನೇ ಈಗೆಲ್ಲ ಈ ಘಟನೆಗಳೆಲ್ಲ ಘಟಿಸೋಕೆ ಅಂತ ಹೇಳ್ತಾರೆ. ಆನಂತರ ಇಲ್ಲಿ ರಂಗನಾಥ್ ಅವ್ರು ಇದ್ದವ್ರು ಮಾತಾಡ್ಬೇಕು ಅನ್ನೋ ಅಷ್ಟರಲ್ಲಿ ಅದಕ್ಕೆ ಮೀನಾ ಹೇಳ್ತಾಳೆ, ಅಲ್ಲತ್ತೆ ಯಾಕಂಗ್ ಅಂತೀರ ನೀವು, ನಾನೇನು ಬೇಕಾಗೆ ಮಾಡಿದ್ನ ಹೇಳಿ, ನಾನು ಹಾರದಲ್ಲಿ ಚೈನ್ ಸಿಗಾಕೊಡೋದು ತಕೊಡಕ್ ಹೋಗಿದ್ದೆ ತಪ್ಪಾಯ್ತಾ, ನೀನ್ ಯಾಕೆ ಹೋಗ್ಬೇಕಿತ್ತು, ಹೇಳ್ಬೇಕಿತ್ತಷ್ಟೇ. ಅವ್ರು ಬಂದು ತಗೊಳ್ಳೋರು, ನೀನ್ ಯಾಕೆ ಹೋಗ್ಬೇಕಿತ್ತು, ನೀನು ಹೋಗ್ಲಾಗಿತ್ತಾನೆ, ನಿನ್ನಿಂದನೇ ತಾನೇ ಇದೆಲ್ಲ ಗಡ್ಸಿದ್ದು, ಹೇಳು ನಿನ್ನಿಂದಲೇ ಈ ಎಲ್ಲ ಅನಾಹುತ ಆಗಿದ್ದು ಅಂತ ಹೇಳಿ ಹೇಳ್ತಾಳೆ. ಹೇಳ್ದಾಗ ಮೀನ ಇದ್ದೋಳು, ಆದ್ರೂ ಕೂಡ ನಿಮ್ಗೋಸ್ಕರ ಇಷ್ಟೆಲ್ಲ ದುಃಖ ಪಡ್ತಾ ಇದ್ದೀರಾ ಅಂತ ಹೇಳಿ ನಾನು ಹೋಗಿ ಇವ್ರ ಹತ್ರನು ಕೂಡ ಮಾತಾಡಿದೆ, ನನ್ನ ಶ್ರುತಿಯವ್ರ ಹತ್ರನು ಕೂಡ. ಇತ್ತ ಸೂರ್ಯ ಅವರು ಕೂಡ ಅವರು ಹೋಗಿ ರವಿ ಅವ್ರ ಹತ್ರ ಮಾತಾಡಿದ್ರು. ಇಷ್ಟೆಲ್ಲಾ ಮಾಡಿದ್ರು ಕೂಡ ಅವರು ಇವತ್ತೆಲ್ಲ ನಾಳೆ ಬಂದೇ ಬರ್ತಾರೆ ಅನ್ನೋ ಆಸೆ ನನಗಿದೆ, ಖಂಡಿತ ಬರ್ತಾರೆ ಅಂತ ಹೇಳ್ತಾರೆ. ಬಹಳ ಗೊತ್ತು ಇವಳಿಗೆ, ಇವಳು ಮಾಡೋದೆಲ್ಲ ಮಾಡ್ಬಿಟ್ಟು ಹೋಗಿದ್ಲಂತೆ ಕರಿಯಕ್ಕೆ. ಆನಂತರ ಮನೋಜ ಹಾಗೇನೆ ಮತ್ತೆ ಮಾತಾಡಕ್ ಶುರು ಮಾಡ್ತಾನೆ. ಎಲ್ಲ ಆಗಿದ್ದು ಕೂಡ ಈ ಸೂರ್ಯ ನೆಟ್ಟಗಿದ್ರೆ ಇದೇನು ಘಟಿಸ್ತಾನೆ ಇರ್ಲಿಲ್ಲ. ಇದಕ್ಕೊಂದ್ ರೀತಿ ನಮ್ಮ ಅಪ್ಪನೂ ಕೂಡ ಕಾರಣ. ಏನು ಹಾಗಂದ್ರೆ, ಹೌದಪ್ಪ ಅವ್ನು ಬರಲ್ಲ ಅಂತ ಅಂದ ತಾನೆ, ಬರಲ್ಲ ಅಂದ್ರು ನೀನ್ ಯಾಕಪ್ಪ ಬಾಬಾ ಅಂತ ಹಿಂಸೆ ಮಾಡಿ ಕರ್ಕೊಂಡ್ ಬರ್ಬೇಕಿತ್ತು ಬಲವಂತ ಮಾಡಿ. ಹಾಗಾಗಿ ನೀನ್ ಬಲವಂತ ಮಾಡಿ ಕರ್ಕೊಂಡ್ ಬಂದಿದ್ರಿಂದನೇ ಈ ದುರಂತ ಆಗಿದ್ದು ಅಂತ ಹೇಳಿ ಹೇಳ್ತಾನೆ. ಆನಂತರ ಬಹಳ ನೋವಾಗುತ್ತೆ ಸೂರ್ಯನಿಗೂ ಮೀನನಿಗೂ. ಎಷ್ಟು ಹೇಳಿದ್ರು ಕೂಡ ಅವಳು ಕನ್ವಿನ್ಸ್ ಆಗುದಿಲ್ಲ. ಈ ಕಡೆ ರೋಹಿಣಿ ಮತ್ತೆ ಪೂಜಾ ಪಾರ್ಲರ್ ನಲ್ಲಿ ಇರ್ತಾರೆ. ಪಾರ್ಲರ್ ಇದ್ದಾಗ ಅಲ್ಲಿಗೆ ದಿನೇಶ ಬರ್ತಾನೆ. ದಿನೇಶ ಬಂದ್ಬಿಟ್ಟು, ರೋಹಿಣಿ ನನ್ ಮದುವೆ ಫಿಕ್ಸ್ ಆಗಿದೆ, ನನಗೆ ದುಡ್ಡು ಕೊಡು ಅಂತ ಹೇಳಿ ಹೇಳ್ತಾನೆ. ನಾನೆಲ್ಲಿ ತರ್ಲಿ ದುಡ್ಡನ್ನ, ನೋಡು ನೀನ್ ಕೊಡ್ಲಿಲ್ಲ ಅಂತ ಅಂದ್ರೆ ನಿಮ್ ಮನೆಯವ್ರಿಗೆ ನಿನ್ನ ಹಿಂದಿನ ಎಲ್ಲ ಬದುಕನ್ನು ಕೂಡ ನಿಮ್ ಮನೆಯವ್ರು ಎಲ್ರ ನಂಬರು ಕೂಡ ನಾನು ತಗೊಂಡಿದ್ದೀನಿ, ಎಲ್ರಿಗೂ ಹೇಳ್ಬೇಕಾಗ್ತದೆ. ಇಲ್ಲಿವರೆಗೂ ಕಾಪಾಡ್ಕೊಂಡ್ ಬಂದು ನೀನ್ ಚೆನ್ನಾಗಿದ್ಯಾ ಅಂದ್ರೆ ನಾನೇ ಕಾರಣ, ನನ್ಗೆ ಅವೆಲ್ಲ ಗೊತ್ತಿಲ್ಲ, ದುಡ್ಡು ಬೇಕು ಅಂತ ಹೇಳಿ ಹೇಳ್ತಾನೆ. ಅಷ್ಟರಲ್ಲಿ ಮನೋಜ ಬಂದ್ಬಿಡ್ತಾನೆ. ಮನೋಜ ಬಂದವನೇ, ಮನೋಜ ರೋಹಿಣಿ ರೋಹಿಣಿ ಅಂತ ಕುಕ್ಕೊಂಡ್ ಬರ್ತಾನೆ. ಕುಕ್ಕೊಂಡ್ ಬರ್ತಿದ್ದಾಗೇನೆ ಅವಳಿಗೆ ಆನಂತರ ಪೂಜಾ ಹೇಳ್ತಾಳೆ, ಮನೋಜ ಬಂದ ಕಣೆ ಮನೋಜ ಅಂತ ಹೇಳಿ. ಹಾಗಂತಿದ್ದಾಗೇನೆ ಆನಂತರ ಇವನ್ನ ದಿನೇಶನ ಕೂತ್ಕೋ ದುಡ್ಡು ಕೊಡ್ತೀನಿ ಆ ಕಡೆ ಮರಿಯಾಗಿ ಅಂತ ಹೇಳಿ ಹೇಳ್ತಾಳೆ. ಮನೋಜ ಬಂದವನೇ, ರೋಹಿಣಿ ಹೇಗಾದ್ರೂ ಮಾಡಿ ನೋಡಮ್ಮ, ನೀನು 14 ಲಕ್ಷ ದುಡ್ಡು ಹಂಚ್ಬಿಟ್ರೆ ನೋಡು ಈಗ್ಲೇ ನಾವು ಕೆನಡಾಗ ಹೊರ್ಟೋಗ್ಬಿಡ್ಬೋದು ಅಂತ ಹೇಳಿ ಹೇಳ್ತಾನೆ. ಏನು ಎಲ್ಲ ದುಡ್ಡು 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 ಅಂತ ಬಡ್ಕೊಳ್ತೀರ, ಹಂಗೆ ಎಲ್ಲಿ ತರೋದು, ಏನಾಗಂದ್ರೆ ಇನ್ಯಾರು ಕೇಳಿದ್ರು, ಅಲ್ಲ ಇಲ್ಲಿ ಯಾವ್ದೋ ಒಂದು ಹೇಳ್ತಾ ಇದ್ದೆ ಬಿಡಿ, ಇಲ್ಲ ಬಿಡಿ ಬಿಡಿ ಅಂತ ಹೇಳಿ ಅಲ್ಲಿಗೆ ಮಾತು ಮರ್ಸ್ಬಿಡ್ತಾಳೆ. ಮರ್ಸ್ಬಿಟ್ಟು ಆನಂತರ ಅವಳು ಒಂದು ಉಪಾಯ ಹೇಳ್ಕೊಡ್ತಾಳೆ. ಹೇಗಿದ್ರು ನಿಮ್ಮಮ್ಮ ಮನೆ ಆಡ್ಬಿಟ್ಟು ಕಾರ್ ತಕೊಟ್ಟಿದ್ರಲ್ವಾ, ಈಗ ಅದೇ ಮನೆ ಮೇಲೆ ಲೋನ್ ಮಾಡಿ ಯಾಕೆ ಕೊಡ್ಬಾರ್ದು ನಿಮ್ಗೆ, ಕೇಳಿ ಒಂದ್ ಮಾತು ಅಂತ ಹೇಳಿ ಹೇಳ್ಕೊಡ್ತಾಳೆ. ಹೇಳ್ಕೊಟ್ಮೇಲೆ ಅವ್ನ್ ಮನೋಜನ, ಹೌದಲ್ವಾ ಇದು ನನ್ಗೆ ಒಳಿಲೇ ಇಲ್ಲ ನೋಡಿ ಉಪಾಯ, ಆಗ್ಲಿ ಅಮ್ಮನ ಈಗ್ಲೇ ಹೋಗಿ ಕೇಳ್ತೀನಿ ಅಂತ ಹೇಳಿ ಅರ್ಥ ಹೋಗ್ತಾನೆ. ಇಲ್ಲಿಗೆ ನಾಳಿನ ಸಂಚಿಕೆಯ ಪ್ರೋಮೋ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದ್ ಲೈಕ್ ಕೊಡಿ. ಮತ್ತೊಮ್ಮೆ ಮಗದನ್ನು ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.